ಇವರು 7 ಲಕ್ಷಕ್ಕೆ ಸೈಟ್ ನ ಕೊಡ್ತಾ ಇದ್ರೆ ಜಸ್ಟ್ 1 ಲಕ್ಷ ನೀವು ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಇನ್ನು ಮಿಕ್ಕುದ ನೀವು ಲೋನ್ ಮಾಡಿಸ್ಕೋಬಹುದು. ನಾವು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಮಿಡಲ್ ಕ್ಲಾಸ್ಗೆ ಅಂತಾನೆ ಮಾಡ್ತಿರೋದು ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು. 10,000 12,000 15,000 ಸಂಬಳ ಇದ್ರೂ ನಿಮ್ಗೆ ಲೋನ್ ಆಗುತ್ತೆ. ಎಲ್ಲಾ ಇಂಡಿವಿಜುವಲ್ ಸೈಟ್ಗೂ ನಿಮ್ಗೆ ಸ್ಯಾನಿಟರಿ ಸಿಗುತ್ತೆ. ನೋಡ್ತಾ ಇರ್ಬೋದು, ಎಲ್ಲಾ ಇಂಡಿವಿಜುವಲ್ ಸೈಟ್ಗೂ ಈ ತರ ವಾಟರ್ ಲೈನ್ ಇರುತ್ತೆ. ಹಾಗೆ ನೋಡಿ ಮೋರಿ ನೋಡಿ, ಫುಲ್ ಆಲ್ರೆಡಿ ಮೋರಿ ಮಾಡಿದ್ವಿ. ನಾವ್ ಎಲ್ಲೇ ಲೇಔಟ್ ಮಾಡಿದ್ರು 30 ಫೀಟ್ ರೋಡ್ ಬಿಟ್ಟು ಮಾಡೋದು. ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ನೋಡೋದು ತುಂಬಾ ಜನ ಫ್ರಾಡ್ ಮಾಡ್ಬಿಟ್ಟಿದ್ದಾರೆ ಸೈಟ್ ತಗೊಂಡು. ಸರ್ ಒಳ್ಳೆಯವರು ಇದ್ದಾಗ ಕೆಟ್ಟವರು ಇದ್ದೇ ಇರ್ತಾರೆ ಸರ್, ಅದಕ್ಕೆ ಏನು ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ಅವ್ರೇನೋ ಕಡಿಮೆ ಬೆಲೆಯಲ್ಲಿ ಕೊಟ್ಬಿಡ್ತೀನಿ ಅಂದಿದ ತಕ್ಷಣ ಡಾಕ್ಯುಮೆಂಟ್ಸ್ ನೋಡಲ್ಲ, ಏನು ನೋಡಲ್ಲ. ನಮ್ಗೆ ಹೊಸ ವರ್ಷ ಅನ್ನೋದೊಂದು ಕಾರಣಕ್ಕೋಸ್ಕರ ಯಾರು ಸ್ಪಾಟ್ ಬುಕಿಂಗ್ ಮಾಡ್ತಾರೆ, ನಮ್ಗೆ ಓಕೆ ಸರ್ ಸೈಟ್ ಓಕೆ ನಾವು ರಿಜಿಸ್ಟರ್ ಮಾಡ್ಕೊಳ್ತೀವಿ ಅಂತಾರೆ, ಅಂತವ್ರಿಗೆ 5 ಗ್ರಾಮ್ ಗೋಲ್ಡ್ ಕಾಯಿನ್ ಫ್ರೀ ಆಗಿ ಕೊಡ್ತೀವಿ. ನಮ್ಗೆ ಇಲ್ಲಿಂದ ನಿಮ್ಗೆ ಗೊರಗುಂಟೆಪಾಳ್ಯ ಫ್ಲೇವರ್ ಹತ್ತಂದ್ರೆ ಇಲ್ಲಿಂದ ನೆಕ್ಸ್ಟ್ ನೆಲಮಂಗಲದಲ್ಲಿ ಇಳಿತೀವಿ. ನೆಲಮಂಗಲ ಸೊಂಡೆಕೊಪ್ಪ ರೋಡಲ್ಲಿ ಲೆಫ್ಟ್ಗೆ ಹೋಗ್ಬೇಕಾಗತ್ತೆ. ಒಂದೇ ರೋಡ್, ಯಾವ ಟ್ರಾಫಿಕ್ ಇರಲ್ಲ, ಏನಿರಲ್ಲ. ಈ ರೋಡಲ್ಲಿ ಹೋದ್ರೆ ನಿಮ್ಗೆ ಯಾವುದೇ ರೀತಿಯಾದ ಟ್ರಾಫಿಕ್ ಇರಲ್ಲ. ಹಾಗೆ ವಿತಿನ್ 10 ಮಿನಿಟ್ಸ್ ಅಲ್ಲಿ ನೀವು ನೆಲಮಂಗಲ ರೀಚ್ ಆಗ್ತೀರಾ. ನಮ್ ಲೇಔಟ್ಗೆ ನಿಯರ್ ಬೈ ಮೆಟ್ರೋನು ಇದೆ. ಇದು ನೆಕ್ಸ್ಟ್ ಎಕ್ಸ್ಟೆಂಡ್ ಆಗಿ ನೆಲಮಂಗಲವರೆಗೂ ಬರುತ್ತೆ. ಇವಾಗ ಪ್ರೆಸೆಂಟ್ಲಿ ನಾಗಸಂದ್ರವರೆಗೂ ಇದೆ. ಅಲ್ಲಿಂದ ನಮ್ ಲೇಔಟ್ಗೆ ಅರೌಂಡ್ 8 ಕಿಲೋಮೀಟರ್ಸ್ ಆಗುತ್ತೆ. ಗೊರಗುಂಟೆಪಾಳ್ಯ ಫ್ಲೇವರ್ ಹತ್ತಿ ಇಲ್ಲಿ ಮುಂದೆ ಬಂದ್ರೆ ಮೊದಲನೇ ಎಕ್ಸಿಟ್ ತಗೋಬೇಕು. ನೆಲಮಂಗಲ ಕಡೆ ಸಿಟಿಗೆ ಹೋಗೋ ಮೊದಲನೇ ಎಕ್ಸಿಟ್ ಅಲ್ಲಿ ನಾವು ಸರ್ವಿಸ್ ರೋಡ್ ಬರ್ಬೇಕಾಗತ್ತೆ. ಇಲ್ಲಿಂದ ಒಂದು 500 ಮೀಟರ್ ಮುಂದೆ ಹೋದ್ರೆ ಸೊಂಡೆಕೊಪ್ಪ ಸರ್ಕಲ್ ಸಿಗುತ್ತೆ. ಅಲ್ಲಿ ಲೆಫ್ಟ್ ತಗೋಬೇಕಾಗತ್ತೆ. ಲೆಫ್ಟ್ ತಗೊಂಡು ಹಾಗೆ ಮುಂದೆ ಹೋದ್ರೆ ನಮ್ ಲೇಔಟ್ ಸಿಗುತ್ತೆ. ಹೈವೇ ಇಂದ ಸರ್ವಿಸ್ ರೋಡ್ ಬಂದು ಹಾಗೆ 1 ಕಿಲೋಮೀಟರ್ ಮುಂದೆ ಬಂದ್ರೆ ಲೆಫ್ಟ್ಗೆ ಸೊಂಡೆಕೊಪ್ಪಗೆ ಹೋಗೋ ರೋಡ್ ಬರುತ್ತೆ. ಆ ರೋಡಲ್ಲಿ ಲೆಫ್ಟ್ ಟರ್ನ್ ಮಾಡ್ಬೇಕಾಗುತ್ತೆ. ಲೆಫ್ಟ್ ಅಲ್ವಾ? ಹೌದು. ಇಲ್ಲಿಂದ ಎಷ್ಟು ಕಿಲೋಮೀಟರ್? ಇಲ್ಲಿಂದ ಅರೌಂಡ್ ಒಂದು 5 ಕಿಲೋಮೀಟರ್ಸ್ ಆಗುತ್ತೆ. ಸೊಂಡೆಕೊಪ್ಪ ರೋಡಲ್ಲಿ ಲೆಫ್ಟ್ ಬಂದ್ರೆ ಮುಂದೆ ಬಂದ್ರೆ ನಮ್ಗೆ ಕೋರ್ಟ್ ಕೂಡ ಸಿಗುತ್ತೆ, ನೆಲಮಂಗಲ ಕೋರ್ಟ್ ಕೂಡ ಸಿಗುತ್ತೆ. ಹಾಗೆ ಇಲ್ಲಿಂದ ಮುಂದೆ ಹೋಗ್ತಾ ಇದ್ರೆ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿದೆ. ಸೊಂಡೆಕೊಪ್ಪ ನೆಲಮಂಗಲ ರೋಡಲ್ಲಿ ಬಂದು ಬೈರೇಗೌಡನಹಳ್ಳಿ ಅನ್ನೋ ವಿಲೇಜ್ ಸಿಗುತ್ತೆ. ಅಲ್ಲಿ ಲೆಫ್ಟ್ ಟರ್ನ್ ತಗೋಬೇಕಾಗತ್ತೆ. ನಮ್ಮ ಲೇಔಟ್ಗೆ ನಿಯರ್ ಅಲ್ಲಿ ದ ಎಮರಾಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಅನ್ನೋದು ಸ್ಕೂಲ್ ಇದೆ. ಇದು ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ನಮ್ಮ ಲೇಔಟ್ಗೆ ಸಿಗುತ್ತೆ. ಎಮರಾಲ್ಡ್ ಸ್ಕೂಲಿಂದ ಒಂದು 200 ಮೀಟರ್ಸ್ ಬಂದ್ರೆ ನಮ್ಮ ಲೇಔಟ್ಗೆ ರೀಚ್ ಆಗ್ತೀರಾ. ಸೊ ಗುರುಗಳೇ, ನೀವೇನಾದ್ರೂ ಒಂದು ಕಡಿಮೆ ಪ್ರೈಸ್ ಅಲ್ಲಿ ಸೈಟ್ಗಳು ಬೇಕು ಅಂತ ನೋಡ್ತಾ ಇದ್ರೆ ಸೊ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ. ಏನಕ್ಕೆ ಅಂತಂದ್ರೆ ಇವರು 7 ಲಕ್ಷಕ್ಕೆ ಸೈಟ್ ನ ಕೊಡ್ತಾ ಇದ್ರೆ, ಇನ್ ಕೇಸ್ ಏನಾದ್ರು ನೀವು 7 ಲಕ್ಷ ಕೊಡೋಕೆ ಆಗಲ್ಲ ಗುರು ಅಂತಂದ್ರೆ ಜಸ್ಟ್ 1 ಲಕ್ಷ ನೀವು ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಇನ್ನು ಮಿಕ್ಕುದ ನೀವು ಲೋನ್ ಮಾಡಿಸ್ಕೋಬಹುದು. ಸೊ ಲೋನ್ ಅಲ್ಲಿ ನೀವು ಆ ಸೈಟ್ ತಗೊಂಡ್ಬಿಡ್ತೀರಾ. ಸೊ ಮನೆ ಕಟ್ಟಬೇಕು ಅಂತ ಅನ್ನೋರಿಗೆ ಸೊ ನಿಮಗೆ ಮನೆ ಕಟ್ಟಕ್ಕೂ ಸುಧಾ ಲೋನ್ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಅಂಡ್ ಇಲ್ಲ ನಾನು ಫುಲ್ ಕ್ಯಾಶ್ ಕೊಟ್ಬಿಡ್ತೀನಿ, ಮನೆ ವಿತ್ ಸೈಟ್ ನ ನೀವು ಮಾಡ್ಕೊಡ್ತೀರಾ ಅಂತ ಕೇಳಿದ್ರೆ ಸೊ ಅದಕ್ಕೂ ಅವೈಲೇಬಲ್ ಇದೆ. ಯಾಕೆಂತಂದ್ರೆ ನೀವು ಒಂದು 20 ಲಕ್ಷ ಕಟ್ಟಿದ್ರೆ ಸಾಕು, ನಿಮಗೆ ಸೈಟ್ ವಿತ್ ಮನೆ ಮಾಡಿ ಕೊಡ್ತಾರೆ. ಓಕೆನಾ? ಸೊ ಇದು ಬಂದು ನಿಮಗೆ ವಿಸ್ತಾರ ಪ್ರಾಪರ್ಟೀಸ್ ಕಡೆಯಿಂದ ಮಾತ್ರ ಸಾಧ್ಯ. ಅಂಡ್ ಈ ಒಂದು ಲೇಔಟ್ ಬಂದು ನಿಮಗೆ ನೆಲಮಂಗಲದಿಂದ 6 ಕಿಲೋಮೀಟರ್ ಇರುವಂತದ್ದು, ಯಾವುದೋ ಔಟ್ ಸೈಡ್ ಇರುವಂತದ್ದಲ್ಲ, ಬೆಂಗಳೂರಲ್ಲಿ ಇರುವಂತದ್ದು. ನೆಲಮಂಗಲದಿಂದ ಜಸ್ಟ್ 6 ಕಿಲೋಮೀಟರ್ ಇರುವಂತದ್ದು. ಸೊ ನಿಯರ್ ಏನೆಲ್ಲ ಇದೆ ಗೊತ್ತಾ ಸರ್? ನಿಯರ್ ಏನೆಲ್ಲ ಇದೆ ಸರ್? ನಿಯರ್ಲಿ ನಿಮಗೆ ಬಂದ್ರೆ ಇಲ್ಲಿ ಬರ್ತಾ ಆನ್ ದ ವೇ ಅಲ್ಲಿ ಎಮರಾಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಇದೆ. ನೀವು ಇದು ವಾಕಬಲ್ ಡಿಸ್ಟೆನ್ಸ್ ಸರ್. ಇಲ್ಲಿಂದ ನೀವು 200 ಮೀಟರ್ಸ್ ಇದೆ ಅಷ್ಟೇ ವಾಕಬಲ್ ಡಿಸ್ಟೆನ್ಸ್. ಹಾಗೆ ಈ ಕಡೆ ಹೋದ್ರೆ ನಿಮಗೆ BDAದವರು ವಿಲ್ಲಾ ಕಟ್ಟಿದ್ದಾರೆ. ವಿಲ್ಲಾ ಕಟ್ಟಿ ಕನ್ಸ್ಟ್ರಕ್ಷನ್ ಮಾಡಿ ಸೇಲ್ ಮಾಡಿದ್ದಾರೆ. ಅದು ವಿಲ್ಲಾಸ್ ಎಲ್ಲ ಇದೆ ಸರ್. ಓಕೆ. ಸೊ ಇದು ಡೆವಲಪ್ಮೆಂಟ್ ಏರಿಯಾ ಇರೋದ್ರಿಂದ ಸುತ್ತಮುತ್ತ ಆಲ್ರೆಡಿ ಮನೆಗಳಿದೆ ಗುರುಗಳೇ. ಅಂಡ್ ತುಂಬಾ ನೋಡ್ತಾ ಇರ್ಬೋದು. ಅಂಡ್ ಇದ್ರ ಜೊತೆಲಿ ನೀವೇನಾದ್ರೂ ಓಕೆ ಸೊ ನೋಡಿದ್ರಲ್ಲ, ಸುತ್ತಮುತ್ತ ಆಲ್ರೆಡಿ ಮನೆಗಳು ರೆಡಿ ಇದೆ. ಸೊ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಎಂತವ್ರಿಗೆ ಯೂಸ್ ಆಗುತ್ತೆ ಅಂತಂದ್ರೆ
ಸೊ ನಮ್ಮಂತ ಒಂದು ಮಧ್ಯಮ ವರ್ಗದವ್ರಿಗೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಇಷ್ಟು ಕಡಿಮೆ ಪ್ರೈಸ್ ಕೊಡ್ತಾ ಇದ್ರೆ ಅಂಡ್ ನಿಮ್ಗೆ ನೆಲಮಂಗಲದಿಂದ 6 ಕಿಲೋಮೀಟರ್ ನಿಯರ್ ಎಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ಗಳಿದೆ ಅಂಡ್ ಆಲ್ರೆಡಿ ಡೆವಲಪ್ಮೆಂಟ್ ಏರಿಯಾ. ಸೊ ಇಲ್ಲಿ ನೀವು ಏನಾದ್ರೂ ಕ್ಯಾಬ್ ಓಡಿಸ್ತಾ ಇದ್ದೀರಾ ಅಂತಂದ್ರೆ, ಇನ್ ಕೇಸ್ ಇಲ್ಲ ಅಂತಂದ್ರೆ ಯಾವುದೋ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೆ, ಇವಾಗ ಪ್ರೆಸೆಂಟ್ ನಂದು ಒಂದು ಸಣ್ಣ ಪುಟ್ಟ ಯಾವುದೋ ಕೆಲಸ ಮಾಡ್ತಾ ಇದ್ದೀನಿ ಅಣ್ಣ, ಒಂದು 12,000-15,000 ಸಂಬಳ ನನಗೆ ಬರುತ್ತೆ. ಸೊ ನನ್ನ ಕೈಲೂ ಏನಾದ್ರು ಈ ಸೈಟ್ ನ ತಗೋಬಹುದು ಅಂತಂದ್ರೆ ಅವಾಗ್ಲೇ ಹೇಳಿದ್ರಿ, ಸೊ ನಿಮಗೂ ಸುದ ಲೋನ್ ಮಾಡ್ಕೊಡ್ತೀನಿ ಅಂತಂದ್ರೆ ಯಾವ ತರ? ಖಂಡಿತವಾಗ್ಲೂ ಆಗುತ್ತೆ ಸರ್. ಇದನ್ನ ನಾವು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಮಿಡಲ್ ಕ್ಲಾಸ್ಗೆ ಅಂತಾನೆ ಮಾಡ್ತಿರೋದು ಈ ಜಾಗನ. ಇಲ್ಲೇನಾಗುತ್ತೆ, ಒಂದು ಬೇಕರಿ ಇಟ್ಕೊಂಡಿರ್ತಾರೆ, ಅವ್ರಿಗೆ ಲೋನ್ ಆಗಲ್ಲ, ನಮ್ಗೆ ಸೈಟ್ ತಗೊಳಕ್ಕಾಗಲ್ಲ, ನಮ್ಮ ಹತ್ರ 1 ಲಕ್ಷ ಇದೆ 2 ಲಕ್ಷ ಇದೆ, ಮಿಕ್ಕಿದ ನಮ್ಗೆ ಲೋನ್ ಬೇಕಾಗುತ್ತೆ ಅಂತ ಹೇಳಿದರೆ ನಾವು ಹಾಗಾಗಿ ಬ್ಯಾಂಕ್ ಅವ್ರ ಹತ್ರನೇ ಮಾತಾಡಿ ಅದನ್ನ ಅಂಥವ್ರಿಗೂ ಕೂಡ ಲೋನ್ ಮಾಡೋಕ್ಕೆ ರೆಡಿ ಮಾಡಿದ್ದೀವಿ. ಸೊ 10,000 12,000 15,000 ಸಂಬಳ ಇದ್ರೂ ನಿಮಗೆ ಲೋನ್ ಆಗುತ್ತೆ. ಓಕೆ. ಸೊ ಆ ಥರ ಅಂದರೆ ಇವಾಗ ಈ ವಿಡಿಯೋ ಅಂಥವ್ರಿಗೆ ತುಂಬ ಯೂಸ್ ಆಗುತ್ತೆ. ಯಾಕೆಂತಂದರೆ ಒಂದು ಆಸೆ, ಇವಾಗ ಯಾವುದೋ ಒಂದು ಹಳ್ಳಿಯಿಂದ ಬಂದು ಸೆಟ್ಲ್ ಆಗಿರ್ತೀವಿ ಬೆಂಗಳೂರಲ್ಲಿ. ಸೊ ಅವಾಗ ಏನಾಗುತ್ತೆ ಅಂತಂದರೆ ನಮ್ಮದೇ ಆದಂಥ ಒಂದು ಕನಸಿನ ಒಂದು ಮನೆ ಕಟ್ಕೋಬೇಕು. ತುಂಬ ಬಜೆಟ್ ಇನ್ವೆಸ್ಟ್ ಮಾಡೋಕ್ಕೆ ನಮ್ಮ ಕೈಲಿ ಅಷ್ಟೊಂದು ಸಾಧ್ಯ ಇಲ್ಲ. ಸೊ ಫ್ಯೂಚರಲ್ಲಿ ಮನೆ ಕಟ್ಟಬೇಕು ಅಂತ ಫಸ್ಟ್ ಇವಾಗ ಸೈಟ್ ತೊಗೋಬೇಕು ಅಂತ ಅನ್ನೋರಿಗೆ ಒಂದು 7 ಲಕ್ಷ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂದ್ರೆ 1 ಲಕ್ಷ ಕೊಟ್ಬಿಟ್ಟು ಇನ್ನು ಲೋನ್ ಹಾಕ್ಸ್ಕೊಂಡು ಸೊ EMI ರೀತಿ ಕಟ್ಕೊಂಡು ಹೋಗ್ಬೋದು. ಸೊ ಅವಾಗ ನಮಗೆ ಲೋನ್ ಆಗುತ್ತಾ ಅನ್ನೋರಿಗೆ ಟೆನ್ಷನ್ ಇರ್ತಪ್ಪ, ನನಗೇನು 25-30 ಸಾವಿರ ಸಂಬಳ ಬರಲ್ಲ ಗುರು, ಬರೋದೇ 15,000 ಸಂಬಳ, ಇಲ್ಲ ಒಂದು 18 ಬರಲಿ, ಮನೆ ಖರ್ಚು ಅದು ಹೋದ್ರೆ ಒಂದು 10,000 ಸೇವ್ ಮಾಡ್ಬೋದು. ಸೊ ಈ ಥರ ಇರುತ್ತೆ. ಸೊ ಅಂಥವ್ರಿಗೂ ಇದೊಂದು ಬೆಸ್ಟ್ ವಿಡಿಯೋ. ಯಾಕೆಂದ್ರೆ ಅಂಥವ್ರಿಗೂ ಸೈಟ್ ಸಿಗ್ತಾ ಇದೆ, ಅದು ಲೋನ್ ಮೇಲೆ ಅಂತ ಹೇಳ್ಬೋದು. ಸೊ ಫ್ಯೂಚರಲ್ಲಿ ನಿಮ್ಗೆ ಯಾವಾಗ ದುಡ್ಡು ಆಗುತ್ತೋ ಅವಾಗ ಮನೆ ಮಾಡ್ಕೋಬೋದು. ಇಲ್ಲ ಗುರು ನಾನು ಒಂದೇ ಸಲ ಮನೆ ಮಾಡ್ಬಿಡ್ತೀನಿ, ಪರವಾಗಿಲ್ಲ ಮನೆದು ಲೋನು ಒಂದು ಸ್ವಲ್ಪ ಹಂಗೆ ಕಂಟಿನ್ಯೂ ಮಾಡ್ತೀನಿ ಅಂತಂದರೆ ಸೊ ಮನೆಗೂ ಲೋನ್ ಮಾಡ್ಕೊಡ್ತಾರೆ, ಸೈಟು ತೊಗೊಂಡು ಮನೆಯೂ ಕಟ್ಸ್ಕೊಂಡು ಆರಾಮಾಗಿ ಇರ್ಬೋದು. ಲೋನ್ ಕಂಟಿನ್ಯೂ ಮಾಡ್ಕೊಂಡು ಆದಷ್ಟು ಬೇಗ ಕ್ಲಿಯರ್ ಆದರೆ ತುಂಬ ಒಳ್ಳೇದಲ್ವಾ. ಸೊ ಇಲ್ಲ ನನ್ನ ಹತ್ರ ಫುಲ್ ಕ್ಯಾಶ್ ಇದೆ, ನಾನು ಒಂದೇ ಸಲ ಕೊಟ್ಬಿಡ್ತೀನಿ ಅಂದರೆ ಜಸ್ಟ್ ಒಂದು 20 ಲಕ್ಷ ಕೊಡಿ, ಸೈಟು ರಿಜಿಸ್ಟರ್ ಆಗುತ್ತೆ, ಮನೆಯೂ ಕಟ್ಟಿ ಕೊಡ್ತಾರೆ. ಓಕೆನಾ. ಸೊ ಅದಾದಮೇಲೆ ಇನ್ನೊಂದು, ಸೊ ಈ ಒಂದು ಲೇಔಟಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಸರ್? ಈಗ ಇದು ಓನ್ಲಿ 1 ವಾರ ಆಗಿದೆ ಕೆಲಸ ಸ್ಟಾರ್ಟ್ ಮಾಡಿ, ನೀವು ನೋಡ್ತಾ ಇದ್ದೀರಾ, ಬನ್ನಿ ಇಲ್ಲಿ. ಸೊ ಬನ್ನಿ ಗುರು ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಸ್ಯಾನಿಟರಿ ಪೈಪ್. ಓಕೆ. ಎಲ್ಲಾ ಇಂಡಿವಿಜುವಲ್ ಸೈಟ್ಗೂ ನಿಮ್ಗೆ ಸ್ಯಾನಿಟರಿ ಸಿಗುತ್ತೆ. ನೀವು ಮನೆ ಕಟ್ಟಿದಾಗ ಜಸ್ಟ್ ಅದಕ್ಕೇನೆ ಕನೆಕ್ಷನ್ ಕೊಟ್ರೆ ನಿಮ್ಗೆ ಆಲ್ರೆಡಿ ಸ್ಯಾನಿಟರಿ ಪೈಪ್ ರೆಡಿ ಆಗಿದೆ. ಹಾಗೆ ಇಲ್ಲಿ ಮುಂದೆ ಬಂದ್ರೆ ನೀವು ನೋಡ್ತಾ ಇದೀರಾ ವಾಟರ್ ಲೈನ್. ಸೊ ಗುರು ನೋಡ್ತಾ ಇರ್ಬೋದು, ಎಲ್ಲಾ ಇಂಡಿವಿಜುವಲ್ ಸೈಟ್ಗೂ ಈ ತರ ವಾಟರ್ ಲೈನ್ ಇರುತ್ತೆ. ನೀವು ಅದಕ್ಕೊಂದು ಕನೆಕ್ಷನ್ ಕೊಟ್ಕೊಂಡ್ರೆ ನಿಮ್ಗೆ ಇಮಿಡಿಯೇಟ್ ಮನೆ ನೀರ್ ಬರುತ್ತೆ. ಹಾಗೆ ನೋಡಿ ಮೋರಿ ನೋಡಿ, ಫುಲ್ ಆಲ್ರೆಡಿ ಮೋರಿ ಮಾಡಿದೀವಿ. ಓಕೆ. ಸೊ ಇನ್ನೊಂದು ಮೋರಿ ಆಗಿದೆ. ಓಕೆ ಗುರುಗಳು, ಇನ್ನೊಂದು ಹೇಳ್ತೀನಿ, ಯಾವಾಗ ಬೇರೆ ಒಂದು ಲೇಔಟ್ಗಳಿಗೆ ನಾನು ಆಲ್ಮೋಸ್ಟ್ ವಿಡಿಯೋ ನಾನು ತುಂಬ ಮಾಡಿದ್ದೀನಿ. ಸೊ ಹಾಗಾಗಿ ಹೇಳ್ತಿರೋದು, ತುಂಬಾಕ್ಕಿಂತ ಹೆಚ್ಚಾಗಿ ನಾನು ಎಲ್ಲಿ ಜೆನ್ಯೂನ್ ಅನ್ಸುತ್ತೋ ಅಲ್ಲಿ ಮಾತ್ರ ವಿಡಿಯೋ ಮಾಡೋದು. ಹಾಗಾಗಿ ಸೊ ಅಲ್ಲೆಲ್ಲ ನಿಮಗೆ 25 ಕೊಡ್ತಾರೆ, 20 ಕೊಡ್ತಾರೆ, ಅಂದ್ರೆ ರೋಡ್ ಸ್ಪೇಸ್ನ. ಇಲ್ಲಿ ಇವರು 30ನ ಕೊಟ್ಟಿದ್ದಾರೆ. ಸೊ ಏನ್ ರೀಸನ್ ಇಷ್ಟೊಂದು ದೊಡ್ಡದಾಗಿ ರೋಡ್ ಕೊಟ್ಟಿದ್ದಾರೆ? ಸರ್ ಇವಾಗ ರೋಡು ಚಿಕ್ಕದಾಗ್ಬಿಟ್ರೆ ನಿಮ್ಗೆ ಕಂಜೆಸ್ಟೆಡ್ ಆಗ್ಬಿಡುತ್ತೆ, ಒಂದ್ ಗಾಡಿ ಬಂದ್ರೆ ಇನ್ನೊಂದು ಗಾಡಿ ಹೋಗಕ್ಕಾಗಲ್ಲ. ಪ್ಲಸ್ ಇವಾಗ ಏನ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಗೊತ್ತು, ನೀರಿಲ್ಲ, ಮಳೆ ಇಲ್ಲ ಇವಾಗ. ಹಾಗಾಗಿ ಎವ್ರಿ ಸೈಟ್ಗೆ ನಾವು ಒಂದೊಂದು ಗಿಡ ಹಾಕ್ತಿವಿ, ಆ ಗಿಡನ ಮೇಂಟೈನ್ ಮಾಡ್ತೀವಿ. ಆ ಗಿಡ ಬಂದಾಗ ಇನ್ನ ಕಂಜೆಸ್ಟೆಡ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ರೋಡ್ ನೀಟಾಗಿದ್ರೇನೆ ನಿಮ್ಗೆ ಕನ್ಸ್ಟ್ರಕ್ಷನ್ ಮಾಡೋದಕ್ಕಾಗ್ಲಿ, ಬಂದು ನೋಡಿದವ್ರಿಗೂ ಅಟ್ಲೀಸ್ಟ್ ನೀಟಾಗಿ ಕಾಣಿಸುತ್ತೆ ಜಾಗ. ಹಾಗಾಗಿ ಯಾರಿಗೂ ತೊಂದರೆ ಆಗಬಾರ್ದು. ಫ್ಯೂಚರಲ್ಲಿ ಇದೇನು ಹಿಂಗೆ ಇರಲ್ಲ, ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಆಲ್ರೆಡಿ ಸುತ್ತಮುತ್ತ ಎಲ್ಲ ಮನೆಗಳು ಕಟ್ಬಿಟ್ಟಿದ್ದಾರೆ. ಇನ್ನಿಲ್ಲೆಲ್ಲ ಮನೆಗಳಾದಾಗ ವೆಹಿಕಲ್ ಜಾಸ್ತಿ, ದಟ್ಟಣೆ ಜಾಸ್ತಿ ಆಗುತ್ತೆ. ಅವಾಗ ನೀಟಾಗಿ ಹೋಗ್ಬೇಕು, ಹೋಗೋ ಗಾಡಿ ನೀಟಾಗಿ ಹೋಗ್ಬೇಕು, ಬರೋ ಗಾಡಿ ನೀಟಾಗಿ ಬರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಎಲ್ಲೇ ಲೇಔಟ್ ಮಾಡಿದ್ರು 30 ಫೀಟ್ ರೋಡ್ ಬಿಟ್ಟೆ ಮಾಡೋದು. ಓಕೆ. ಸೊ ನಾನು ಒಂದು ಡೈರೆಕ್ಟ್ ಮ್ಯಾಟರ್ ಬಂದ್ಬಿಡ್ತೀನಿ ಗುರುಗಳ. ಇನ್ನೊಂದು, ಯಾಕಂದ್ರೆ ಇವಾಗ ಇತ್ತೀಚೆಗೆ ನಾನು ಸೋಷಿಯಲ್ ಮೀಡಿಯಾದಲ್ಲೇ ನೋಡ್ತಾ ಇದ್ದೆ, ನಾನು ಅತಿ ಜಾಸ್ತಿ ಏನು ನಾನು ಈ ಥರ ಲೇಔಟ್ಗಳ್ದು ಎಲ್ಲೂ ವಿಡಿಯೋ ಮಾಡೋಕ್ಕೆ ಹೋಗಲ್ಲ, ತುಂಬ ರೇರ್. ಯಾಕೆಂತಂದರೆ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿ, ಸೊ ಯಾವ ಖಾತಾ ಇರುತ್ತೆ ಆ್ಯಂಡ್ ಯಾವ ಥರ ಇವರು ಅಂದರೆ ಎಷ್ಟು ವರ್ಷದಿಂದ ಕಂಪ್ನಿ ಇದೆ, ಸೊ ಇವೆಲ್ಲನೇ ನಾನು ನೋಡಿಕೊಂಡೇ ನಾನು ವಿಡಿಯೋ ಮಾಡ್ತೀನಿ. ಸೊ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಫಸ್ಟು ಇವಾಗ ಏನಕ್ಕೆ ಇದು ಹೇಳಿದೆ ಅಂತಂದರೆ, ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ನೋಡಿದೋ ತುಂಬ ಜನ ಫ್ರಾಡ್ ಮಾಡಿಬಿಟ್ಟಿದ್ದಾರೆ ಸೈಟ್ ತಗೊಂಡು. ಹಾಯ್ ಅಂತ ಮಸ್, ನಿಮ್ಮ ಚಾನಲ್ ಆದಂಥ ಮೈ ಬಜಾರ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಅಂತಿದೆಯಲ್ಲ, ಸೊ ನಿಮಗೆ ಕೆಲವರಿಗೆ ರೆಡ್ ಇರುತ್ತೆ, ಸೊ ನನಗೆ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟಚ್ ಮಾಡಿ. ಟಚ್ ಮಾಡಿದ ನಂತರ ಒಂದು ಬೆಲ್ ಐಕಾನ್ ಥರ ಅಂದರೆ ಗಂಟೆ ಸಿಂಬಲ್ ಇದೆ, ಅದನ್ನ ಟಚ್ ಮಾಡಿ. ಅಲ್ಲಂತ ಟಚ್ ಮಾಡಿದ್ರೆ ಯಾವುದೇ ವಿಡಿಯೋ ಮಾಡಿದ್ರು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಫಸ್ಟ್ ಬರುತ್ತೆ. ನಾನು ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದೆ, ಮತ್ತೆ ಅವರು ಗೊತ್ತಲ್ಲ ಏನೋ ಲಾಸ್ಟ್ ಟೈಮ್ ನೋಡಿದ್ದೀರಾ ಅಂತ ಅನ್ಕೋತೀನಿ ತುಂಬ ವಿಡಿಯೋಗಳಲ್ಲಿ, ಹಂಗೆಲ್ಲ ಆಗುತ್ತೆ, ಹೆಂಗ್ ನಂಬೋದು, ಯಾವ ಥರ ಎಂತೆಲ್ಲ ತುಂಬ ಜನ ಕೇಳ್ತಾರೆ. ಸರ್ ಒಳ್ಳೆಯವರು ಇದ್ದಾಗ ಕೆಟ್ಟವರು ಇದ್ದೇ ಇರ್ತಾರೆ ಸರ್, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಜನನು ಮೋಸ ಹೋಗೋದನ್ನ ತಪ್ಪಿಸ್ಕೊಳ್ಬೇಕು. ಯಾಕೆ ಅಂದರೆ ಅವ್ರೇನೋ ಕಡಿಮೆ ಬೆಲೆಯಲ್ಲಿ ಕೊಟ್ಬಿಡ್ತೀನಿ ಅಂದಿದ ತಕ್ಷಣ ಡಾಕ್ಯುಮೆಂಟ್ಸ್ ನೋಡಲ್ಲ, ಏನು ನೋಡಲ್ಲ, ತಗೊಂಡೋಗಿ 1 ಲಕ್ಷ 2 ಲಕ್ಷ 5 ಲಕ್ಷ ಕೊಟ್ಬಿಡ್ತಾರೆ. ಆ ರೀತಿ ಮಾಡಿದಾಗಲೇ ನಿಮ್ಗೆ ತೊಂದರೆ ಆಗೋದು. ಇವಾಗ ನಮ್ಮ ಕಂಪನಿದು ರೂಲ್ಸ್ ಏನು ಗೊತ್ತಾ ಸರ್, ನೀವು 5,000 ಕೊಡಿ, ನಮ್ಗೆ ಡಾಕ್ಯುಮೆಂಟ್ಸ್ ತಗೊಂಡೋಗಿ ನಿಮ್ಮ ಲಾಯರ್ ಹತ್ರ ಲೀಗಲ್ ಮಾಡಿಸ್ಕೊಳ್ಳಿ, ಟೋಕನ್ ಅಡ್ವಾನ್ಸ್ ಅಂತ ತಗೊಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಇದನ್ನು ತಗೊಳಲ್ಲ ನಾವು ಆಕ್ಚುಲಿ. ಬಟ್ ಯಾಕೆ ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ತಗೊಂಡೋಗಿ ಬಿಸಾಕ್ಬಿಡ್ತಾರೆ. ಅವ್ರಿಗೆ ಸುತ್ತಮುತ್ತ 16 ಲೇಔಟ್ ನೋಡಿರ್ತಾರೆ, ಎಲ್ಲಾ ಡಾಕ್ಯುಮೆಂಟ್ಸ್ ಕನ್ಫ್ಯೂಷನ್ ಆಗ್ಬಿಟ್ಟು ತಗೊಂಡೋಗಿ ಸುಮ್ಮನೆ ಬಿಸಾಕ್ಬಿಡ್ತಾರೆ. ಅವ್ರು ವಾಪಸ್ ಬರಲ್ಲ. ಅದೇ 5,000 ಕೊಟ್ಟಿದ್ರೆ ನಮ್ಗೆ
ಅವ್ರಿಗೆ 5,000 ಕೊಟ್ಟಿದ್ದೀವಿ ಇರಪ್ಪ ಅಂದ್ಬಿಟ್ಟು ಅವ್ರು ಲಾಯರ್ ಹತ್ರ ತಗೊಂಡೋಗಿ ಲೀಗಲ್ ಮಾಡಿಸ್ಕೊಳ್ತಾರೆ. ನಮ್ಗೆ ಅದು ಜಸ್ಟ್ 5,000 ಕೊಟ್ಬಿಟ್ಟು ಲೀಗಲ್ ಮಾಡಿಸ್ಕೊಳ್ಳಿ, ಅವ್ರಿಗೆ ಓಕೆ ಜಿನ್ಯೂನ್ ಆಗಿದೆ ಅಂತ ಹೇಳಿದ್ಮೇಲೆ ಬಂದ್ಬಿಟ್ಟು ನಮ್ಮ ಹತ್ರ ಸೈಟ್ ಬುಕ್ ಮಾಡಲಿ. ಅವ್ರಿಗೆ ಲೋನ್ ಬೇಕು ಅಂದರೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಅಗ್ರಿಮೆಂಟ್ ಕೊಡಬೇಕಾಗುತ್ತೆ ಬ್ಯಾಂಕ್ಗೆ. ಅದಕ್ಕೋಸ್ಕರ ನಾವು ಅದನ್ನು ಅಮೌಂಟ್ ತೊಗೊಳ್ತೀವಿ. ಇಲ್ಲಾಂದರೆ ಆ ಅಮೌಂಟು ಬೇಡ, ನಿಮ್ಮ ಹತ್ರ ಫುಲ್ ಕ್ಯಾಶ್ ರೆಡಿ ಇದೆಯಾ, ನೀವು ಲೀಗಲ್ ಎಲ್ಲ ಓಕೆ ಆಯಿತಾ, ನಾಳೆ ನಿಮ್ಮ ಆಧಾರ್ ಕಾರ್ಡ್ ಕಳಿಸಿ ಡ್ರಾಫ್ಟ್ ರೆಡಿ ಮಾಡಿ ಕಳಿಸ್ತೀವಿ, ನೀವು ಓದ್ಕೊಳ್ಳಿ, ನಾಳೆ ಬನ್ನಿ ರಿಜಿಸ್ಟ್ರು ಮಾಡ್ಕೊಳ್ಳಿ, ರಿಜಿಸ್ಟ್ರು ಮಾಡ್ಕೊಂಡು ಕಾಪಿ ನಿಮ್ಮ ಕೈಗೆ ಕೊಟ್ಟ ಮೇಲೆ ನಮ್ಗೆ ದುಡ್ಡು ಕೊಡಿ. ಇದು ನಮ್ಮ ಕಾನ್ಸೆಪ್ಟು. ನಾವು ಬೇರೆಯವ್ರ ಥರ 2 ಲಕ್ಷ ಕೊಡಿ ಸರ್, 3 ಲಕ್ಷ ಕೊಡಿ ಸರ್, 5 ಲಕ್ಷ ಕೊಡಿ ಸರ್ ಏನಿಲ್ಲ. 5,000 ಲೀಗಲ್ ಡಾಕ್ಯುಮೆಂಟ್ಸ್ ಕೊಡಿ, ನಿಮ್ಗೆ ಓಕೆ ಆಯಿತು, ಎಲ್ಲ ಓಕೆ, ಬ್ಯಾಂಕ್ ಲೋನ್ಗೆ ಹೋಗ್ತೀವಿ, ಪ್ರೊಸೆಸಿಂಗ್ ಮಾಡಿ ನಮ್ಗೆ ಲೋನ್ ಆಗುತ್ತೆ ಅನ್ನೋದು ಕನ್ಫರ್ಮೇಷನ್ ಆದಮೇಲೆ ನೀವು 1 ಲಕ್ಷನೂ ಕೊಡಿ, ಅವಾಗಲೇ ಅಗ್ರಿಮೆಂಟ್ ಮಾಡಿ ಬ್ಯಾಂಕಿಗೆ ಕೊಡ್ತೀವಿ, ಅವರು ಲೋನ್ ಪ್ರೊಸೆಸಿಂಗ್ ಮಾಡಿ ನಿಮಗೆ ಲೋನ್ ಕೊಡ್ತಾರೆ. ಇದು ಯಾವ ಖಾತೆಗೆ ಸೇರಿದೆ ಅಣ್ಣ ಇದು? ಸರ್ ಇದು ಫಾರ್ಮ್ ಲೈನ್ 11 ಬರುತ್ತೆ, ಗ್ರಾಮ ಠಾಣಾ ಸೈಟ್ ಆಗಿರೋದ್ರಿಂದ ಪಂಚಾಯತಿ ಖಾತಾ ಬರುತ್ತೆ ಸರ್. ಓಕೆ. ಸೊ ಇನ್ನೊಂದು ವಿಸಿಟ್ ಮಾಡಬೇಕು ಅಂತಂದ್ರೆ ಏನಾದರೂ ನಮ್ಮ ಗುರುಗಳು ನೋಡ್ತಾ ಇರ್ತಾರೆ, ಸೊ ಸ್ಕ್ರೀನ್ ಬೇಕಂತ ನಂಬರ್ ಕಾಲ್ ಮಾಡಿ ಇನ್ನೂ ಫುಲ್ ಇನ್ಫಾರ್ಮೇಷನ್ ತಗೋಬಹುದು. ಅಂಡ್ ಅದ್ರ ಜೊತೆ ಏನಾದರೂ ನೀವು ಇನ್ ಕೇಸ್ ಇಲ್ಲಿ ವಿಸಿಟ್ ಮಾಡಬೇಕು ಅಂದ್ರೆ ಯಾವ ತರ ಇದೆ ಸರ್? ವಿಸಿಟ್ ಮಾಡಬೇಕು ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ನಾವೇ ಸೆಲ್ಫ್ ಹೋಗ್ಬಿಡ್ತೀವಿ ಸರ್ ಅಂತಾರೆ. ಅಂಥವ್ರು ನಮ್ಮ ಎಕ್ಸಿಕ್ಯೂಟಿವ್ಸ್ ಇಲ್ಲಿ ಇರ್ತಾರೆ, ಅವ್ರಿಗೆ ಇದು ಮಾಡ್ತಾರೆ. ಇಲ್ಲ ಸರ್ ನಮ್ಗೆ ಏನಾದ್ರು ಗಾಡಿ ಬೇಕು ಅಂದ್ರೆ ನಮ್ಮ ಆಫೀಸಿಂದ ಕ್ಯಾಬ್ ಫೆಸಿಲಿಟಿ ಇದೆ. ಖಂಡಿತ ಇದೆ. ಸೊ ಆಫೀಸ್ ಅಡ್ರೆಸ್ ಒಂದ್ಸಲ ಹೇಳ್ಬಿಡ್ತೀರಾ? ಆಫೀಸ್ ಅಡ್ರೆಸ್ ಬಂದು ರಾಜ್ಕುಮಾರ್ ಸಮಾಧಿ ಇದೆಯಲ್ವಾ, ನಂದಿನಿ ಲೇಔಟ್, ರಾಜ್ಕುಮಾರ್ ಸಮಾಧಿ ಸರ್ವಿಸ್ ರೋಡ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಇದೆ. ಓಕೆ. ಸ್ಕ್ರೀನ್ ಬೇಕಂತ ನಂಬರ್ ಕಾಲ್ ಮಾಡಿದ್ರೆ ಅದ್ರಲ್ಲಿ ಹೇಳ್ತಾರೆ. ಇಲ್ಲ ಅಂದ್ರೆ ನಾನು ಎಕ್ಸಾಕ್ಟ್ ಒಂದು ಆಫೀಸ್ ಲಿಂಕ್ ಏನಿದೆ ಅದನ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅಂಡ್ ಇನ್ನೊಂದು ಏನೋ ಹೇಳ್ಬೇಕು ಅನ್ಕೊಂಡೆ. ಸೊ ಈ ಪರ್ಟಿಕ್ಯುಲರ್ ಆಗಿ ಏನಂತಂದ್ರೆ ಈ ಏರಿಯಾ ಓಕೆ ನೆಲಮಂಗಲದ ಹತ್ರ ಇದೆ, ನನಗೆ ಇನ್ನೂ ಸಣ್ಣ ಪುಟ್ಟ ಬೇರೆ ಕಡೆನೂ ಬೇಕಾಗ್ಬೋದು, ಏನ್ ಮಾಡೋದು ಸರ್? ಈಗ ನನಗೆ ನೆಲಮಂಗಲ ಬೇಡ, ಪ್ರೆಸೆಂಟ್ ಒಂದ್ ಹೇಳ್ತೀನಿ, ಔಟ್ ಸೈಡ್ ಸ್ವಲ್ಪ ಬೇಕು, ಬೇರೆ ಕಡೆ ಇನ್ನೊಂದ್ ಕಡೆ. ಸೊ ಆತರ ಪ್ರೆಸೆಂಟ್ಲಿ ನಮ್ದು 3 ಪ್ರಾಜೆಕ್ಟ್ ರನ್ನಿಂಗ್ ಇದೆ. ಓಕೆ. ಒಂದು ಇದು ಬಿಟ್ರೆ ಮುಂದೆ ಹೋದ್ರೆ ಸೊಂಡೆಕೊಪ್ಪ ಅಂತ ಒಂದು ವಿಲೇಜ್ ಬರುತ್ತೆ, ಅಲ್ಲೂ ಒಂದು ಪ್ರಾಜೆಕ್ಟ್ ರೆಡಿ ಇದೆ. ಅಲ್ಲಿ DC ಕನ್ವರ್ಷನ್ ಇದೆ, ರೆವಿನ್ಯೂ ಸೈಟ್ಸ್ ಇದೆ. ಅಲ್ಲಿ ಬಿಟ್ರೆ ನೆಕ್ಸ್ಟ್ ತಾವರೆಕೆರೆ ಹತ್ರ ಪುರುತ್ಪಾಳ್ಯ ಅಂತ ಬರುತ್ತೆ, ಅಲ್ಲೂ ಒಂದು DC ಕನ್ವರ್ಷನ್ ಪ್ರಾಜೆಕ್ಟ್ ಇದೆ. ಅದು ಬಿಟ್ರೆ ಅದ್ರ ಪಕ್ಕದಲ್ಲೇ ಪೆದ್ದನಪಾಳ್ಯ ಅಂತ ವಿಲೇಜ್ ಬರುತ್ತೆ, ಅಲ್ಲೂ ಒಂದು DC ಕನ್ವರ್ಷನ್ ಪ್ರಾಜೆಕ್ಟ್ ಇದೆ. ಹೀಗೆ 4-6 ಪ್ರಾಜೆಕ್ಟ್ ಇದೆ. ಇವೆಲ್ಲ ಸಿಟಿಗೆ ನಿಯರ್ ಅಲ್ಲ? ಎಲ್ಲ ನಿಯರ್ ಸರ್, ನಿಯರ್ಲಿ 20 ಕಿಲೋಮೀಟರ್ಸ್ ಒಳಗಡೆನೆ ಎಲ್ಲ ಇದೆ. ನಿಮಗೆ ಎಲ್ಲದಕ್ಕೂ ಇನ್ನೊಂದೇನು ಅಂದ್ರೆ ಬೆನಿಫಿಟ್, ಬಸ್ ಮಾರ್ಗಗಳು ಎಲ್ಲದಕ್ಕೂ ಇದೆ. ಪ್ಲಸ್ ನಿಮಗೆ ಮೆಟ್ರೋದಲ್ಲಿ ಬಂದ್ರೆ ನಾಗಸಂದ್ರವರೆಗೂ ಮೆಟ್ರೋ ಇದೆ. ಅಲ್ಲಿಂದ ನೆಕ್ಸ್ಟ್ ಎಕ್ಸ್ಟೆಂಡೆಡ್ ನೆಲಮಂಗಲಕ್ಕೆ ಬಂದ್ರೆ ನೀವು 10 ಮಿನಿಟ್ಸ್ ಅಲ್ಲಿ ನೀವು ಈ ಜಾಗನ ತಲುಪಬಹುದು. ನೀವು ಹಾಗೆ ಮಾಗಡಿ ರೋಡ್ ನೋಡ್ತೀರಾ ಅಂದ್ರೆ ಮಾಗಡಿ ರೋಡ್ ಆಲ್ರೆಡಿ ಏನು ಹೌಸಿಂಗ್ ಬೋರ್ಡ್ ವರೆಗೂ ನಿಮಗೆ ಮೆಟ್ರೋ ಇದೆ. ಇವಾಗ ನೆಕ್ಸ್ಟ್ ಎಕ್ಸ್ಟೆಂಡೆಡ್ ಕಡುಬಗೆರೆ ಕ್ರಾಸ್ ವರೆಗೂ ಇದೆ. ಕಡುಬಗೆರೆ ಕ್ರಾಸ್ ಇಂದ ನೀವು ಇಲ್ಲಿ ಬರ್ತೀನಿ ಅಂದ್ರೆ ಇಲ್ಲಿ 20 ಮಿನಿಟ್ಸ್ ಟೈಮ್ಸ್ ಅಷ್ಟೇ. ಓಕೆ. ಸೊ ಇನ್ನೊಂದು ನಾನು ಲಾಸ್ಟ್ ಟೈಮ್ ಬರ್ಬೇಕಾದ್ರೆ ನಿಮ್ ಬೋರ್ಡ್ ನೋಡಿದೆ, ಏನೋ 5 ಗೋಲ್ಡ್ ಕಾಯಿನ್, ಒಂದು 5 ಗ್ರಾಮ್ ಗೋಲ್ಡ್ ಕಾಯಿನ್ ಏನೋ ಕೊಡ್ತಾರೆ ಅಂತ. ಹೌದು ಸರ್, ಇದು ಹೊಸದಾಗಿ ಲಾಂಚ್ ಮಾಡಿರೋ ಪ್ರಾಜೆಕ್ಟ್. ಈಗ ಜಸ್ಟ್ 1 ವೀಕ್ ಇಂದಾನೆ ಲಾಂಚ್ ಮಾಡಿರೋದು, 1 ವೀಕ್ ಇಂದಾನೆ ಡೆವಲಪ್ಮೆಂಟ್ ನಡೀತಾ ಇರೋದ್ರಿಂದ ಯುಗಾದಿ ಹಬ್ಬನು ನಮ್ಗೆ ಹತ್ರ ಬರ್ತಾ ಇದೆ. ನಮ್ಗೆ ಹೊಸ ವರ್ಷ ಅನ್ನೋದೊಂದು ಕಾರಣಕ್ಕೋಸ್ಕರ ಯಾರು ಸ್ಪಾಟ್ ಬುಕಿಂಗ್ ಮಾಡ್ತಾರೆ, ನಮ್ಗೆ ಓಕೆ ಸರ್ ಸೈಟ್ ಓಕೆ ನಾವು ರಿಜಿಸ್ಟರ್ ಮಾಡ್ಕೊಳ್ತೀವಿ ಅಂತಾರೆ, ಅಂಥವ್ರಿಗೆ 5 ಗ್ರಾಮ್ ಗೋಲ್ಡ್ ಕಾಯಿನ್ ಫ್ರೀ ಆಗಿ ಕೊಡ್ತೀವಿ ನಮ್ಮ ಕಂಪನಿಯಿಂದ. ಅದು ಒಂದು ನಿಮ್ ಕಂಪನಿಯಿಂದ ಒಂದು ನೆನಪಿನ ಕಾಣಿಕೆ. ಖಂಡಿತ ಸರ್, ಅವ್ರಿಗೂ ಸೈಟ್ ತಗೊಂಡಿದ್ದ ಜೊತೆಗೆ ಗೋಲ್ಡ್ ಕಾಯಿನ್ ನೋಡಿದಾಗ ನಾವು ಸೈಟ್ ತಗೊಂಡಿದೀವಿ ಅನ್ನೋದು ಜ್ಞಾಪಕ ಬರುತ್ತೆ. ಹಂಗೆ ಒಂದು ನೆನಪಿನ ಕಾಣಿಕೆ ಅಂತ ಹೇಳ್ಬೋದು ಗುರುಗಳೇ. ಸೊ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಅಂಡ್ ಇವಾಗ ಆಗ್ತಿರೋದು ಒಂದು ಕೆಲವು ಪ್ರಾಬ್ಲಮ್ಸ್ ಇದೆಯಲ್ಲ, ಅದಕ್ಕೆ ಕ್ಲಿಯರ್ ಮಾಡ್ಕೊಳ್ಳೋಕೆ ಅಷ್ಟೇ ಕೇಳಿದೆ. ಯಾಕೆ ತುಂಬಾ ಜನ ಎಲ್ಲ ಹೆಂಗ್ ನಂಬೋದು, ಯಾವ ತರ ನಂಬೋದು, ಈ ತರ ಈಗ ನಾವು ಆಗ್ದಾಗ ಏನಾದ್ರು ಚೇಂಜಸ್ ಮಾಡ್ಬೋದು ಅಥವಾ ನಾವು ನಮ್ಮನ್ನ ಮೋಸ ಮಾಡ್ಬೋದು, ಈ ತರ ಮೈಂಡ್ ಸೆಟ್ ಅಲ್ಲಿ ಫಿಕ್ಸ್ ಆಗಿರ್ತಾರೆ ಕೆಲವ್ರಿಗೆ. ಸೊ ಅವ್ರಿಗೂ ಒಂಥರ ಹೇಳ್ತಾ ಇರೋದಷ್ಟೇ, ನಾನು ಯಾವುದೇ ವಿಡಿಯೋ ಮಾಡಿದ್ರು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಓಕೆ ಮಾಡ್ಬೋದು ಅಂತಂದಾಗ ಮಾತ್ರ ನಾನು ಮಾಡ್ತೀನಿ. ಎಲ್ಲಂದ್ರೆ ಆ ಥರ ಎಲ್ಲ ಬೇರೆ ಎಲ್ಲ ಮಾಡಕ್ ಹೋಗಲ್ಲ. ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗಿದೆ ವಿಡಿಯೋದಲ್ಲಿ ಅನ್ಕೊಳ್ತೀನಿ. ನಿಮ್ಗೆ ಖಾತೆ ಯಾವ್ದಾದ್ರೆ ಗೊತ್ತಾಗಿದೆ. ಅಂಡ್ ನಿಮ್ಗೆ ಏನಾದ್ರೂ ಇನ್ನೂ ಗೊತ್ತಾಗಿಲ್ಲ ಅಂದ್ರೆ ಪೇಪರ್ಸ್ ಅನ್ನು ತಗೊಂಡೋಗಿ ಲೀಗಲ್ ಆಗಿ ಚೆಕ್ ಮಾಡಿಸಿ, ನಿಮ್ಗೆ ಯಾರೋ ಗೊತ್ತಿರೋ ಲಾಯರ್ ಕೇಳಿ ಚೆಕ್ ಮಾಡಿಸಿ, ಅದಾದ್ಮೇಲೆ ನಿಮ್ಗೆ ಇಷ್ಟ ಆಯ್ತಾ ಬಂದು ತಗೊಳ್ಳಿ ಅಂತ ಹೇಳ್ತೀನಿ. ಓಕೆನಾ? ಒಂದ್ಸಲ ವಿಸಿಟ್ ಮಾಡಿ ಲೊಕೇಶನ್ಗೆ, ಆಲ್ಮೋಸ್ಟ್ ನಿಮಗೆ ಒಂದು ಐಡಿಯಾ ಬರುತ್ತೆ. ಇನ್ ಕೇಸ್ ಸುತ್ತಮುತ್ತ ಆಲ್ರೆಡಿ ಡೆವಲಪ್ಮೆಂಟ್ ಆಗಿರೋದ್ರಿಂದ ತುಂಬಾ ಮನೆಗಳೆಲ್ಲ ಆಗಿದೆ. ಸೊ ನಿಮಗೆ ನೆಲಮಂಗಲದಿಂದ ಜಸ್ಟ್ 6 ಕಿಲೋಮೀಟರ್ ಇರೋದ್ರಿಂದ ಒಂದು ಮನೆ ಕಟ್ಕೋಬೇಕು, ಒಂದು ಸೈಟ್ ತಗೋಬೇಕು ಅನ್ನೋರಿಗೆ ಒಂದು ಬೆಸ್ಟ್ ವಿಡಿಯೋ ಆಗಿರುತ್ತೆ. ಸೊ ಇದು ಯಾರಿಗೆ ಯೂಸ್ ಆಗುತ್ತೆ ಅಂತ ಆಲ್ಮೋಸ್ಟ್ ಹೇಳಿದ್ದೀನಲ್ಲ, ಕ್ಯಾಬ್ ಓಡಿಸೋರ್ಗೆ ಅಂಡ್ ಈಗ ಒಂದು ಪಾನಿಪುರಿ ಅಂಗಡಿ, ಅದು ಸಣ್ಣ ಪುಟ್ಟ ವ್ಯಾಪಾರ ಮಾಡೋರಿಗೆ, 15,000 ಒಳಗೆ ಸಂಬಳ ತಗೊಂತವ್ರಿಗೆ, ಸೊ ಅಂಥವ್ರು ತುಂಬಾ ಯೂಸ್ ಆಗುತ್ತೆ. ಸೊ 20-30 ಸಾವಿರ ತಗೊಳ್ಳೋರ್ಗೂ ಯೂಸ್ ಆಗುತ್ತೆ. ಬಟ್ ಅಷ್ಟು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಇವ್ರಿಗೆ, ಹಾಗಾಗಿ ಹೇಳ್ತಿರೋದು ಅಷ್ಟೇ. ನಿಮಗೆ ಕೆಪಾಸಿಟಿ ಇತ್ತು ಫುಲ್ಲೇ ಕೊಡ್ತೀನಿ ಅಂತ ತಗೋತೀನಿ ಅಂತಂದ್ರೆ ಸೊ ತಗೋಬಹುದು. ಓಕೆನಾ? ಸೊ ಈ ವಿಡಿಯೋನ ಅನ್ನಿಸ್ತು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಅಂಡ್ ಈ ವಿಡಿಯೋನ ನಿಮ್ಮ ಯಾರಾದ್ರು ಸ್ನೇಹಿತರು, ಫ್ಯಾಮಿಲಿಯವ್ರು ಯಾರಾದರೂ ಈ ಥರ ಮನೆ ತಗೋಬೇಕು, ಲೇಔಟ್ ತಗೋಬೇಕು, ಅಥವಾ ಈ ಥರ ಬೆಂಗಳೂರು ಸರೌಂಡಿಂಗಲ್ಲಿ ಒಂದು ಮನೆ ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ, ಸೊ ಅಂಥವ್ರು ಇದನ್ನ ಶೇರ್ ಮಾಡಿ, ಅವ್ರಿಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.